ಬರ್ತೈತಿ. ನೆಕ್ಸ್ಟ್ ಕ್ವಶನ್, ಇಫ್ ಎ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಡಿಟರ್ಮಿನೆಂಟ್ ಎ ಈಕ್ವಲ್ ಟು 5 ದೆನ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎಡ್ಜಾಯಿಂಟ್ ಆಫ್ ಎ ಈಸ್ ಅಂತ ಕೇಳಿಂದದ. ಇವಾಗ ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಎಡ್ಜಾಯಿಂಟ್ ಆಫ್ ಎ ಈಸ್ ಅಂತಂದಾಗ ಅದನ್ನು ನಾವು ಡೈರೆಕ್ಟ್ಲಿ ಒಂದು ಫಾರ್ಮುಲಾ ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಎಡ್ಜಾಯಿಂಟ್ ಆಫ್ ಎನ ಡೈರೆಕ್ಟ್ಲಿ ನಾವು ಹೆಂಗೆ ಬರ್ಕೋಬೋದು ಅಂದರೆ ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು ಪವರ್ ಎನ್ ಅಂತ ತಗೋಬೋದು. ಸೊ ಇವಾಗ ನೋಡ್ರಿ, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಮಗೆ ಆಲ್ರೆಡಿ ಕ್ವಶನ್ ಒಳಗೆ ಕೊಟ್ಟಿಂದದ 5, ಅವ್ರು ಎನ್ ಅಂದರೆ ಆರ್ಡರ್ ಅಂತ ಆಗ್ತದೆ. ಆರ್ಡರ್ ಎಷ್ಟದ 3, 5 raised to power 3, 5 raised to power 3 ಅಂದರೆ 125. ಎ ಆಪ್ಷನ್ ಇಸ್ ಅ ಕರೆಕ್ಟ್. 2020ದಾಗ ಕೇಳಿಂದದ ನೋಡ್ರಿ. ನೆಕ್ಸ್ಟ್, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್, ಎ ಪ್ಲಸ್ ಎಕ್ಸ್, ಬಿ ಪ್ಲಸ್ ಎಕ್ಸ್, ಆಮೇಲೆ ಈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಸಿ ಪ್ಲಸ್ ಎಕ್ಸ್, ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಸಿ 0. ಇಲ್ಲಿ ನಿಮ್ಗೆ ಎಫ್ ಆಫ್ 2 0, ಎಫ್ ಆಫ್ 0, ಎಫ್ ಆಫ್ -1 0 ಯಾವುದು ಆನ್ಸರ್ ಕರೆಕ್ಟ್ ಆಗ್ತದೆ. ಇಲ್ಲಿ ನನಗೆ 0 ಸಬ್ಸ್ಟಿಟ್ಯೂಟ್ ಮಾಡೋದು ಎಲ್ಲ ಯಾವುದೇ ಪ್ರತಿಯೊಂದು ಪ್ರಾಬ್ಲಮ್ಸ್ದಾಗೂ ನಿಮ್ದು ಏನಾದ್ರಲ್ಲಿ 0 ಬರ್ಲತ್ತೈತೆ ಅಂದ್ರೆ ಫಸ್ಟ್ ಅದು ಸಬ್ಸ್ಟಿಟ್ಯೂಟ್ ಮಾಡಿ ಇಕ್ವೇಷನ್ ಸಾಲ್ವ್ ಮಾಡ್ಲಿಕ್ಕೆ, ಸಿಂಪ್ಲಿಫೈ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗ್ತದಂತೆ ನಾನು ಫಸ್ಟ್ 0ನೇ ಇಟ್ಕೊಂಡು ನೋಡ್ಲತ್ತೀನಿ ಆನ್ಸರ್ಸ್. ಸೊ ಎಕ್ಸ್ ಎಲ್ಲಿರ್ತಲ್ಲೆಲ್ಲ 0 ಸಬ್ಸ್ಟಿಟ್ಯೂಟ್ ಮಾಡಿದೆವು ಅಂದರೆ 0 ಎ ಬಿ ಮೈನಸ್ ಎ 0 ಸಿ ಮೈನಸ್ ಎ ಮೈನಸ್ ಸಿ ಮೈನಸ್ ಬಿ ಮೈನಸ್ ಸಿ 0. ಇದನ್ನು ಇವ್ಯಾಲ್ಯೂಯೇಟ್ ಮಾಡಿರಿ. ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದಾಗ ಆನ್ಸರ್ ನಮಗೆ 0 ಅಂತೆ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ಸ್. ನೆಕ್ಸ್ಟ್ ಕ್ವಶನ್, ಇದನ್ನು 2023 ಒಳಗೆ ಕೇಳಿಂದ ನೋಡ್ರಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ 1 0 0 2 ಕಾಸ್ ಎಕ್ಸ್ 3 0 1 2 ಕಾಸ್ ಎಕ್ಸ್ ಅಂತ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಅಂತ ಕೇಳಿಂದದ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ? ಸೊಲ್ಯೂಷನ್ ನೋಡ್ರಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದ್ರಿ, ಅವಾಗ ಏನಾಗ್ತದೆ ಕಾಸ್ ಎಕ್ಸ್ ಇಂಟು 2 ಕಾಸ್ ಎಕ್ಸ್ ಇಂಟು 2 ಕಾಸ್ ಎಕ್ಸ್ 4 ಕಾಸ್ ಸ್ಕ್ವೇರ್ ಎಕ್ಸ್ 1 ಇಂಟು 3 -3. ಇದನ್ನು 1 ಅವರು 0ನೇ ಆಗಿಬಿಡ್ತದೆ ಅದು. ಸೊ ಈಗ ನಮಗೆ ಏನು ಬಂತು? ಡಿಟರ್ಮಿನೆಂಟ್ ಆಫ್ ಎಫ್ ಆಫ್ ಎಕ್ಸ್ದು ಕಾಸ್ ಎಕ್ಸ್ 4 ಕಾಸ್ ಕ್ಯೂಬ್ ಎಕ್ಸ್ -3 ಲಿಮಿಟ್ ಅಪ್ಲೈ ಮಾಡಿರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಅಂದರೆ ಕಾಸ್ ಪೈ ಅವ್ರ 4 ಕಾಸ್ ಸ್ಕ್ವೇರ್ ಪೈ -3 ಅಂದರೆ ಇದನ್ನು ಪೂರ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? -1. ನಿಮಗಂತೂ ಗೊತ್ತು ಕಾಸ್ ಪೈ ಆನ್ಸರ್ -1 ಆಗ್ತದೆ, ಇದು -1 ಆಗ್ತದೆ. ಹೋಲ್ ಸ್ಕ್ವೇರ್ ಇದ್ದಿನ ಸ್ವಲ್ಪ ಪ್ಲಸ್ ಆಗ್ತದೆ. 4 -3 1 -1. ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ಕ್ಯೂಬ್ -2x ಸ್ಕ್ವಯರ್ -9x + 18 = 0, a = 1 2 3 4 x 6 7 8 9 ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಈಸ್ ಅಂತ ಕೇಳಿದ್ದು. 2021ನ ಕೇಳಿದ್ದದ. ಮತ್ತು ಸೇಮ್ ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿರಿ. ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? 12x + 16 ಅಂತ ಬರುತ್ತೆ. ಡಿಟರ್ಮಿನೆಂಟ್ ಎ = 12x + 16 ಅಂತಂದು. ಆದರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿಂದ ಅದನ್ನು ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಫೈಂಡ್ ಮಾಡಬೇಕು. ಅದು ಹೆಂಗೆ ಅಂದರೆ ನಾವು ಇಕ್ವೇಷನ್ಸ್ದಾಗ ಸಾಲ್ವ್ ಮಾಡೋದು. ಇಕ್ವೇಷನ್ ಏನು ಕೊಟ್ಟಿಂದ ನೋಡ್ರಿ, x³ - 2x² - 9x + 18 = 0. ಇಲ್ಲಿ ಗ್ರೂಪ್ ಮಾಡಿರಿ. x² - 2x² ಒಂದು x² ಕಾಮನ್ ತೆಗೆದ್ಬಿಡ್ರಿ. ಆಮೇಲೆ ಇಲ್ಲಿ 9x + 18 ಒಳಗೆ -9 ಕಾಮನ್ ತೆಗೆದ್ಬಿಡ್ರಿ. ಅಂದಾಗ ಏನಾಗ್ತದೆ? ಫುಲ್ ಹೋಲ್ ಇಕ್ವೇಷನ್ದಾಗ x - 2 ಕಾಮನ್ ಬರುತ್ತೆ. x - 2 ಕಾಮನ್ ತೆಗೆದ್ರಿ ಅಂದರೆ x² - 9 = 0. ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ? 2 3 -3 ಅಂತ ಸಿಗುತ್ತೆ. ಆಮೇಲೆ ಈ ವ್ಯಾಲ್ಯೂವನ್ನು ನಮಗೆ ಏನು ಡಿಟರ್ಮಿನೆಂಟ್ ಎ ಸಿಕ್ಕಿತ್ತೈತಲ್ಲ, ಡಿಟರ್ಮಿನೆಂಟ್ ಎ = -12x + 60 ಅದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ ಇವು 3 ವ್ಯಾಲ್ಯೂಸ್ನ. ಒಂದು 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 36 ಬರುತ್ತೆ. 3 ಮಾಡಿದಾಗ 24 ಆಗುತ್ತೆ. -3 ಮಾಡಿದಾಗ 96 ಆಗುತ್ತೆ. ಕ್ವಶನ್ ಏನು ಕೇಳಿಂದಿತ್ತು? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ 3 ಒಳಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದದ? 96. ಸೊ 96 ಈಸ್ ಅ ಕರೆಕ್ಟ್ ಆನ್ಸರ್. ಎ ಆಪ್ಷನ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 11th one. ಈ 2023 ಒಳಗೆ ಕೇಳಿಂದ ನೋಡ್ರಿ. ಇಫ್ ಎ ಆ್ಯಂಡ್ ಬಿ ಆರ್ 2 matrices such that AB = B, BA = A, then A² + B² ಏನಾಗುತ್ತೆ ಅಂತ ಕೇಳಿಂದ. ಸೊಲ್ಯೂಷನ್ ನೋಡ್ರಿ. ಕ್ವಶನ್ದಾಗ ಏನು ಕೊಟ್ಟಾರೆ ಫಸ್ಟ್ ನೆನ್ಪಿಟ್ಕೊರಿ. ಎ ಬಿ ವ್ಯಾಲ್ಯೂ ಬಿ ಅಂತ ಕನ್ಸಿಡರ್ ಮಾಡಿರಿ, ಬಿ ಎ ವ್ಯಾಲ್ಯೂ ಎ ಅಂತ ಕನ್ಸಿಡರ್ ಮಾಡಿರಿ. ಅಂದರೆ ನಮ್ಗೆ A² + B² ಎದ್ರು ಈಕ್ವಲ್ ಆಗುತ್ತೆ ಅಂತ ಕೇಳಿಂದ. ಈಗ ನಾನು A² ವ್ಯಾಲ್ಯೂ ಎಲ್ಲಿ ಕೊಟ್ಟಿಂದದ? ಏನು? ಬಿ ಎ ಅಂತಂದೆ. ಬಿ ಎ ಹೋಲ್ ಸ್ಕ್ವೇರ್ ಹಾಕೊಂಡ. ಆಮೇಲೆ B²ದು ಎ ಬಿ ಹೋಲ್ ಸ್ಕ್ವೇರ್. ಆಮೇಲೆ ಇದನ್ನು ಹೆಂಗೆ ಬರ್ಕೊಳತ್ತೀನಿ? ಬಿ ಎ ಇಂಟು ಬಿ ಎ 2 ಸರ್ತಿ. ಆಮೇಲೆ ಇದು ಎ ಬಿ ಇಂಟು ಎ ಬಿ 2 ಸರ್ತಿ. ಇವಾಗ ಅರೇಂಜ್ ಮಾಡತ್ತೀನಿ. ಬಿ ಸಪ್ರೇಟಾಗಿ ಬರ್ಕೊಂಡೆ. ಆಮೇಲೆ ಇಲ್ಲಿ ಎ, ಇದನ್ನು ಬಿ ಆ್ಯಸ್ ಇಟ್ ಈಸ್ ಎ ಬಿ ಅಂತ ಆಯಿತು. ಇದು ಎ ಹ್ಯಾಂಗಿದ್ದಂಗೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನಾಗುತ್ತೆ? ಫಸ್ಟ್ ಅಂತ ಹೋದಾಗ
ಇಲ್ಲಿ ಎ ಹೊರಗೆ ಬರ್ಕೊಂಡೆ ಬಿ ಎ ಇಂಟು ಬಿ ಅಂತಾಗುತ್ತೆ. ಇದು ಬಿ ಆ್ಯಸ್ ಇಟ್ ಈಸ್ ಹಾಕಿದೆ. ಎ ಬಿ ವ್ಯಾಲ್ಯೂ ಕ್ವಶನ್ದಾಗೆ ಅದ ನೋಡ್ರಿ. ಎ ಬಿ ಅಂದರೆ ಏನಾಯ್ತದ್ರಿ, ಎ ಬಿ ಈಕ್ವಲ್ ಟು ಬಿ ಇಂಟು ಎ ಪ್ಲಸ್ ಮತ್ತು ಎ ಹಂಗಿದ್ದಂಗೆ ಬರ್ಕೊಂಡ ಬಿ ಎ ಅಂದರೆ ಏನದ ನೋಡ್ರಿ, ಬಿ ಎ ಅಂದ್ರೆ ಎ ಅದ, ಎ ಇಂಟು ಇದು ಬಿ ಹಂಗಿದ್ದಂಗೆ. ಮತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಬಿ ಆ್ಯಸ್ ಇಟ್ ಈಸ್ ಬರ್ದ. ಬಿ ಎ ಅಂದರೆ ಏನದ ಕ್ವಶನ್ ಒಳಗೆ ಎ ಅದ ಅಂದ್ರೆ ಬಿ ಎ ಪ್ಲಸ್ ಎದು ಎ ಹಂಗಿದ್ದಂಗೆ ಬರ್ಕೊಂಡ. ಎ ಬಿ ಅಂದರೆ ಏನದ ನೋಡ್ರಿ, ಬಿ ಅದ, ಎ ಬಿ. ಸೊ ಅಂದರೆ ಇದು ಮತ್ತೆ ಅಗೇನ್ ಇಲ್ಲಿ ಕ್ವಶನ್ದಾಗಿಂದ ಯೂಸ್ ಮಾಡೋದ. ಬಿ ಎ ಅಂದರೆ ಎ ಬಿ ಅಂದ್ರೆ ಬಿ ಅಂದ್ರೆ ಆನ್ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗ್ತದೆ, ಎ ಪ್ಲಸ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್, if a equal to 1 tan alpha by 2 minus tan alpha by 2 1 and ab equal to I then b ಇಲ್ಲಿ 2023 ಒಳಗೆ ಕೇಳಿಂದದ. ಈಗ ನಮಗೆ ಇಲ್ಲಿ ನೋಡ್ರಿ ಏನು ಫೈಂಡ್ ಮಾಡೋದ ಇಲ್ಲಿ ನಮ್ಗೆ ಎ ಸ್ಕ್ವೇರ್ ಅಲ್ಫಾ ಬೈ ಬಿದ ಆನ್ಸರ್ ಏನಾಗುತ್ತೆ ಅಂತ ಕೇಳಿಂದ. ಎ ಬಿ ಈಕ್ವಲ್ ಟು ಐ ಅದ ಅಂದರೆ ನಮಗೆ ಬಿ ಫೈಂಡ್ ಮಾಡೋದ ಈ ಕಂಡೀಷನ್ ಯೂಸ್ ಮಾಡಿ. ಸೊ ಬಿ ಈಕ್ವಲ್ ಟು ಏನಾಗುತ್ತೆ, ಐ ಇದು ಎ ಈ ಸೈಡ್ ಹೊತ್ತಂದ್ರೆ ಇನ್ವರ್ಸ್ ಆಗುತ್ತೆ, ಐ ಇಂಟು ಎ ಇನ್ವರ್ಸ್. ಬಿ ಈಕ್ವಲ್ ಟು ಎ ಇನ್ವರ್ಸ್ ಅಂತ ಆಗುತ್ತೆ. ಬಿ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ ಇಲ್ಲಿ ನಾವು ಎ ಇನ್ವರ್ಸ್ ಫೈಂಡ್ ಮಾಡಬೇಕು. ಮತ್ತು ನಿಮಗೆ ಫಾರ್ಮುಲಾ ನೆನಪು ಮಾಡ್ಕೊಳ್ರಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಎ ಅಡ್ಜಾಯಿಂಟ್ ಆಫ್ ಎ. ಡಿಟರ್ಮಿನೆಂಟ್ ಎ ಫೈಂಡ್ ಮಾಡಲೇಬೇಕಾಗುತ್ತೆ. ಡಿಟರ್ಮಿನೆಂಟ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ಫಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ಫಾ ಬೈ 2 ಅಂದರೆ ಸೀಕೆಂಡ್ ಸ್ಕ್ವೇರ್ ಅಲ್ಫಾ ಬೈ 2 ಆಗುತ್ತೆ. ಅಡ್ಜಾಯಿಂಟ್ ಆಫ್ ಎ ಮಾಡೋದು ಅಂತೂ ಗೊತ್ತೇ ಐತಿ. ಸೊ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ. ಈಗ ನೋಡ್ರಿ ಇಲ್ಲಿ ಆಪ್ಷನ್ಸ್ದಾಗ ಈ ಟೈಪ್ದಂತೂ ಆನ್ಸರ್ ಇಲ್ಲ ನಮ್ಗೆ. 1 ಬೈ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಲ್ಲೂ ಕಾಣಿಸುತ್ತೆ ಇಲ್ಲ. ಸೊ ಅದಕ್ಕೆ ನಾವು ಇದನ್ನು ರೆಸಿಪ್ರೋಕಲ್ವಾಗಿ ಕನ್ಸಿಡರ್ ಮಾಡಬೇಕು. 1 ಬೈ ಸೆಕೆಂಡ್ ಸ್ಕ್ವೇರ್ ಅಂದರೆ ಏನಾಗ್ತದೆ ನಿಮಗೆ ಗೊತ್ತೇ ಐತಿ, ಕಾಸ್ ಆಗ್ತದೆ. ಅಂದ್ರೆ ಕಾಸ್ ಸ್ಕ್ವೇರ್ ಅಲ್ಫಾ ಬೈ 2 ಅಂದರೆ ಇದು ವ್ಯಾಲ್ಯೂ ಎದ್ರದದ, ಐ ಅಂತೂ ಆಗಲ್ಲ. ಆಮೇಲೆ ಈಗ ಎ ಅಂತೂ ಇಲ್ಲನೇ, ಈಗ ಉಳಿತೇವದ್ರಿ ಎ ಡ್ಯಾಶ್. ಸೊ ಅಂದರೆ ಬಿ ಆಪ್ಷನ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್, ಇಫ್ ಎ ಈಕ್ವಲ್ ಟು 2 ಮೈನಸ್ ಕೆ 2 1 3 ಮೈನಸ್ ಕೆ ಇದು 2023 ಒಳಗೆ ಕೇಳಿದ ಸಿಂಗುಲರ್ ಮ್ಯಾಟ್ರಿಕ್ಸ್. ದೆನ್ ದ ವ್ಯಾಲ್ಯೂ ಆಫ್ 5k ಮೈನಸ್ ಕೆ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್, ಇದನ್ನು 2023 ಒಳಗೆ ಕೇಳಿಂದ ನೋಡ್ರಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ 1 0 0 2 ಕಾಸ್ ಎಕ್ಸ್ 3 0 1 2 ಕಾಸ್ ಎಕ್ಸ್ ಅಂತ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಅಂತ ಕೇಳಿಂದದ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ಸೊಲ್ಯೂಷನ್ ನೋಡ್ರಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದ್ರಿ, ಅವಾಗ ಏನಾಗ್ತದೆ ಕಾಸ್ ಎಕ್ಸ್ ಇಂಟು 2 ಕಾಸ್ ಎಕ್ಸ್ ಇಂಟು 2 ಕಾಸ್ ಎಕ್ಸ್ 4 ಕಾಸ್ ಸ್ಕ್ವೇರ್ ಎಕ್ಸ್ 1 ಇಂಟು 3 ಮೈನಸ್ 3 ಇದನ್ನು 1 ಅವರು 0 ಆಗಿಬಿಡ್ತದೆ ಅದು. ಸೊ ಈಗ ನಮಗೆ ಏನು ಬಂತು, ಡಿಟರ್ಮಿನೆಂಟ್ ಆಫ್ ಎಫ್ ಆಫ್ ಎಕ್ಸ್ದು ಕಾಸ್ ಎಕ್ಸ್ 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಲಿಮಿಟ್ ಅಪ್ಲೈ ಮಾಡಿರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಅಂದರೆ ಕಾಸ್ ಪೈ ಅವ್ರ 4 ಕಾಸ್ ಸ್ಕ್ವೇರ್ ಪೈ ಮೈನಸ್ 3 ಅಂದರೆ ಇದನ್ನು ಪೂರಾ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, -1. ನಿಮಗಂತೂ ಗೊತ್ತು ಕಾಸ್ ಪೈ ಆನ್ಸರ್ -1 ಆಗ್ತದೆ, ಇದು -1 ಆಗ್ತದೆ. ಹೋಲ್ ಸ್ಕ್ವೇರ್ ಇದ್ದಿನ ಸ್ವಲ್ಪ ಪ್ಲಸ್ ಆಗ್ತದೆ. 4 ಮೈನಸ್ 3 1 -1. ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವಯರ್ ಮೈನಸ್ 9x ಪ್ಲಸ್ 18 ಈಕ್ವಲ್ ಟು 0, ಎ ಈಕ್ವಲ್ ಟು 1 2 3 4 x 6 7 8 9 ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಈಸ್ ಅಂತ ಕೇಳಿದ್ದು. 2021ನ ಕೇಳಿದ್ದದ. ಮತ್ತು ಸೇಮ್ ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿರಿ. ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 12x ಪ್ಲಸ್ 16 ಅಂತ ಬರುತ್ತೆ. ಡಿಟರ್ಮಿನೆಂಟ್ ಎ ಈಕ್ವಲ್ ಟು 12x ಪ್ಲಸ್ 16 ಅಂತಂದು. ಆದರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿಂದ ಅದನ್ನು ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಫೈಂಡ್ ಮಾಡಬೇಕು. ಅದು ಹೆಂಗೆ ಅಂದರೆ ನಾವು ಇಕ್ವೇಷನ್ಸ್ದಾಗ ಸಾಲ್ವ್ ಮಾಡೋದು. ಇಕ್ವೇಷನ್ ಏನು ಕೊಟ್ಟಿಂದ ನೋಡ್ರಿ, ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 9x ಪ್ಲಸ್ 18 ಈಕ್ವಲ್ ಟು 0. ಇಲ್ಲಿ ಗ್ರೂಪ್ ಮಾಡಿರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ದ ಒಂದು ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ಬಿಡ್ರಿ. ಆಮೇಲೆ ಇಲ್ಲಿ 9x ಪ್ಲಸ್ 18 ಒಳಗೆ -9 ಕಾಮನ್ ತೆಗೆದ್ಬಿಡ್ರಿ. ಅಂದಾಗ ಏನಾಗ್ತದೆ, ಫುಲ್ ಹೋಲ್ ಇಕ್ವೇಷನ್ದಾಗ x-2 ಕಾಮನ್ ಬರುತ್ತೆ. x-2 ಕಾಮನ್ ತೆಗೆದ್ರಿ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ, 2 3 -3 ಅಂತ ಸಿಗುತ್ತೆ. ಆಮೇಲೆ ಈ ವ್ಯಾಲ್ಯೂವನ್ನು ನಮಗೆ ಏನು ಡಿಟರ್ಮಿನೆಂಟ್ ಎ ಸಿಕ್ಕಿತ್ತೈತಲ್ಲ, ಡಿಟರ್ಮಿನೆಂಟ್ ಎ ಈಕ್ವಲ್ ಟು -12x ಪ್ಲಸ್ 60 ಅದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ ಇವು 3 ವ್ಯಾಲ್ಯೂಸ್ನ. ಒಂದು 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 36 ಬರುತ್ತೆ. 3 ಮಾಡಿದಾಗ 24 ಆಗುತ್ತೆ. -3 ಮಾಡಿದಾಗ 96 ಆಗುತ್ತೆ. ಕ್ವಶನ್ ಏನು ಕೇಳಿಂದಿತ್ತು, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ 3 ಒಳಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದದ, 96. ಸೊ 96 ಈಸ್ ಅ ಕರೆಕ್ಟ್ ಆನ್ಸರ್. ಎ ಆಪ್ಷನ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 11th ಈ 2023 ಒಳಗೆ ಕೇಳಿಂದ ನೋಡ್ರಿ. ಇಫ್ ಎ ಆ್ಯಂಡ್ ಬಿ ಆರ್
ಟೂ ಮ್ಯಾಟ್ರೈಸಸ್ ಸಚ್ ದ್ಯಾಟ್ ಎ ಬಿ ಈಕ್ವಲ್ ಟು ಬಿ, ಬಿ ಎ ಈಕ್ವಲ್ ಟು ಎ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ ಅಂತ ಕೇಳಿಂದ. ಸೊಲ್ಯೂಷನ್ ನೋಡ್ರಿ, ಕ್ವಶನ್ದಾಗ ಏನು ಕೊಟ್ಟಾರ ಫಸ್ಟ್ ನೆನ್ಪಿಟ್ಕೋರಿ, ಎ ಬಿ ವ್ಯಾಲ್ಯೂ ಬಿ ಅಂತ ಕನ್ಸಿಡರ್ ಮಾಡಿರಿ, ಬಿ ಎ ವ್ಯಾಲ್ಯೂ ಎ ಅಂತ ಕನ್ಸಿಡರ್ ಮಾಡಿರಿ. ಅಂದರೆ ನಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎದ್ರು ಈಕ್ವಲ್ ಆಗುತ್ತೆ ಅಂತ ಕೇಳಿಂದ. ಈಗ ನಾನು ಎ ಸ್ಕ್ವೇರ್ ವ್ಯಾಲ್ಯೂ ಎಲ್ಲಿ ಕೊಟ್ಟಿಂದದ ಏನು ಬಿ ಎ ಅಂತಂದೆ, ಬಿ ಎ ಹೋಲ್ ಸ್ಕ್ವೇರ್ ಹಾಕೊಂಡ, ಆಮೇಲೆ ಬಿ ಸ್ಕ್ವೇರ್ದು ಎ ಬಿ ಹೋಲ್ ಸ್ಕ್ವೇರ್, ಆಮೇಲೆ ಇದನ್ನು ಹೆಂಗೆ ಬರ್ಕೊಳತ್ತೀನಿ ಬಿ ಎ ಇಂಟು ಬಿ ಎರಡು ಸರ್ತಿ, ಆಮೇಲೆ ಇದು ಎ ಬಿ ಇಂಟು ಎ ಬಿ ಎರಡು ಸರ್ತಿ. ಇವಾಗ ಅರೇಂಜ್ ಮಾಡತ್ತೀನಿ, ಬಿ ಸಪ್ರೇಟಾಗಿ ಬರ್ಕೊಂಡೆ, ಆಮೇಲೆ ಇಲ್ಲಿ ಎ ಇದನ್ನು ಬಿ ಆ್ಯಸ್ ಇಟ್ ಈಸ್ ಎ ಬಿ ಅಂತ ಆಯಿತು, ಇದು ಎ ಹೆಂಗಿದ್ದಂಗೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ನೆಕ್ಸ್ಟ್ ಇಲ್ಲೇನಾಗುತ್ತೆ ಫಸ್ಟ್ ಅಂತ ಹೋದಾಗ ಇಲ್ಲಿ ಎ ಹೊರಗೆ ಬರ್ಕೊಂಡೆ ಬಿ ಎ ಇಂಟು ಬಿ ಅಂತ ಆಗುತ್ತೆ. ಇಲ್ಲಿ ಬಿ ಆ್ಯಸ್ ಇಟ್ ಈಸ್ ಹಾಕಿದೆ, ಎ ಬಿ ವ್ಯಾಲ್ಯೂ ಕ್ವಶನ್ದಾಗೆ ಅದ ನೋಡ್ರಿ, ಎ ಬಿ ಅಂದರೆ ಏನಾಯ್ತದ್ರಿ ಎ ಬಿ ಈಕ್ವಲ್ ಟು ಬಿ, ಬಿ ಇಂಟು ಎ ಪ್ಲಸ್ ಮತ್ತು ಎ ಹೆಂಗಿದ್ದಂಗೆ ಬರ್ಕೊಂಡ, ಬಿ ಎ ಅಂದರೆ ಏನದ ನೋಡ್ರಿ, ಬಿ ಎ ಅಂದ್ರೆ ಎ ಅದ, ಎ ಇಂಟು ಇದು ಬಿ ಹೆಂಗಿದ್ದಂಗೆ. ಮತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಬಿ ಆ್ಯಸ್ ಇಟ್ ಈಸ್ ಬರ್ದ, ಬಿ ಎ ಅಂದರೆ ಏನದ ಕ್ವಶನ್ ಒಳಗೆ ಎ ಅದ, ಅಂದ್ರೆ ಬಿ ಎ ಪ್ಲಸ್ ಎದು ಎ ಹೆಂಗಿದ್ದಂಗೆ ಬರ್ಕೊಂಡ, ಎ ಬಿ ಅಂದರೆ ಏನದ ನೋಡ್ರಿ ಬಿ ಅದ ಎ ಬಿ. ಸೊ ಅಂದರೆ ಇದು ಮತ್ತೆ ಅಗೇನ್ ಇಲ್ಲಿ ಕ್ವಶನ್ದಾಗಿಂದ ಯೂಸ್ ಮಾಡೋದ, ಬಿ ಎ ಅಂದರೆ ಎ ಬಿ ಅಂದರೆ ಬಿ, ಅಂದರೆ ಆನ್ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗ್ತದೆ ಎ ಪ್ಲಸ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್, if a equal to 1 tan alpha by 2 minus tan alpha by 2 1 and ab equal to I then b, ಇಲ್ಲಿ 2023 ಒಳಗೆ ಕೇಳಿಂದದ. ಈಗ ನಮಗಿಲ್ಲಿ ನೋಡ್ರಿ ಏನು ಫೈಂಡ್ ಮಾಡೋದ, ಇಲ್ಲಿ ನಮ್ಗೆ ಎ ಸ್ಕ್ವೇರ್ ಅಲ್ಫಾ ಬೈ ಬಿದ ಆನ್ಸರ್ ಏನಾಗುತ್ತೆ ಅಂತ ಕೇಳಿಂದ. ಎ ಬಿ ಈಕ್ವಲ್ ಟು ಐ ಅದ, ಅಂದರೆ ನಮಗೆ ಬಿ ಫೈಂಡ್ ಮಾಡೋದ ಈ ಕಂಡೀಷನ್ ಯೂಸ್ ಮಾಡಿ. ಸೊ ಬಿ ಈಕ್ವಲ್ ಟು ಏನಾಗುತ್ತೆ ಐ, ಇದು ಎ ಈ ಸೈಡ್ ಹೊತ್ತಂದ್ರೆ ಇನ್ವರ್ಸ್ ಆಗುತ್ತೆ, ಐ ಇಂಟು ಎ ಇನ್ವರ್ಸ್, ಬಿ ಈಕ್ವಲ್ ಟು ಎ ಇನ್ವರ್ಸ್ ಅಂತ ಆಗುತ್ತೆ. ಬಿ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ ಇಲ್ಲಿ ನಾವು ಎ ಇನ್ವರ್ಸ್ ಫೈಂಡ್ ಮಾಡಬೇಕು. ಮತ್ತು ನಿಮಗೆ ಫಾರ್ಮುಲಾ ನೆನ್ಪು ಮಾಡ್ಕೊಳ್ರಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಎ ಅಡ್ಜಾಯಿಂಟ್ ಆಫ್ ಎ. ಡಿಟರ್ಮಿನೆಂಟ್ ಎ ಫೈಂಡ್ ಮಾಡಲೇಬೇಕಾಗುತ್ತೆ. ಡಿಟರ್ಮಿನೆಂಟ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ಫಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ಫಾ ಬೈ 2 ಅಂದರೆ ಸೀಕೆಂಡ್ ಸ್ಕ್ವೇರ್ ಅಲ್ಫಾ ಬೈ 2 ಆಗುತ್ತೆ. ಅಡ್ಜಾಯಿಂಟ್ ಆಫ್ ಎ ಮಾಡೋದು ಅಂತೂ ಗೊತ್ತೇ ಐತಿ. ಸೊ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ. ಈಗ ನೋಡ್ರಿ ಇಲ್ಲಿ ಆಪ್ಷನ್ಸ್ದಾಗ ಈ ಟೈಪ್ದಂತೂ ಆನ್ಸರ್ ಇಲ್ಲ ನಮ್ಗೆ, 1 ಬೈ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಲ್ಲೂ ಕಾಣಿಸುತ್ತೆ ಇಲ್ಲ. ಸೊ ಅದಕ್ಕೆ ನಾವು ಇದನ್ನು ರೆಸಿಪ್ರೋಕಲ್ವಾಗಿ ಕನ್ಸಿಡರ್ ಮಾಡಬೇಕು. 1 ಬೈ ಸೆಕೆಂಡ್ ಸ್ಕ್ವೇರ್ ಅಂದರೆ ಏನಾಗ್ತದೆ ನಿಮಗೆ ಗೊತ್ತೇ ಐತಿ, ಕಾಸ್ ಆಗ್ತದೆ. ಅಂದ್ರೆ ಕಾಸ್ ಸ್ಕ್ವೇರ್ ಅಲ್ಫಾ ಬೈ 2 ಅಂದರೆ ಇದು ವ್ಯಾಲ್ಯೂ ಎದ್ರದದ ಐ ಅಂತೂ ಆಗಲ್ಲ, ಆಮೇಲೆ ಈಗ ಎ ಅಂತೂ ಇಲ್ಲನೇ, ಈಗ ಉಳಿತೇವದ್ರಿ ಎ ಡ್ಯಾಶ್. ಸೊ ಅಂದರೆ ಬಿ ಆಪ್ಷನ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್, ಇಫ್ ಎ ಈಕ್ವಲ್ ಟು 2 ಮೈನಸ್ ಕೆ 2 1 3 ಮೈನಸ್ ಕೆ, ಇದು 2023 ಒಳಗೆ ಕೇಳಿದ ಸಿಂಗುಲರ್ ಮ್ಯಾಟ್ರಿಕ್ಸ್, ದೆನ್ ದ ವ್ಯಾಲ್ಯೂ ಆಫ್ 5k ಮೈನಸ್ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಕೇಳಿಂದದ. ನೋಡ್ರಿ ಈಗ ಅಗೇನ್ ಡಿಟರ್ಮಿನೆಂಟ್ ಫೈಂಡ್ ಮಾಡೋದ್ರಿ. ಡಿಟರ್ಮಿನೆಂಟ್ 2 ಮೈನಸ್ ಕೆ ಇಂಟು 3 ಮೈನಸ್ ಕೆ, ಇದು ಮೈನಸ್ 2 ಆ್ಯಸ್ ಇಟ್ ಈಸ್ ಡಿಟರ್ಮಿನೆಂಟ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಎ ಈಕ್ವಲ್ ಟು 0 ಅಂತ ತೊಗೊಂಡ್ಬಿಟ್ರಿ, ಆನ್ಸರ್ ಏನು ಬರುತ್ತೆ 4 ಅಂತ ಆಗುತ್ತೆ ನೋಡ್ರಿ ಸಿಂಪ್ಲಿಫೈ ಮಾಡಿದಾಗ. ನೆಕ್ಸ್ಟ್ ಕ್ವಶನ್, the constant term in the expansion of 3x plus 1 2x minus 1 x plus 2 5x minus 1 3x plus 2 x plus 1 7x minus 2 3x plus 1 2 4x minus 1 ಅಂತ ಕೊಟ್ಟಿಂದ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಅಂದರೆ ನಾವು ಏನು ಮಾಡಬೇಕು, ಎಕ್ಸ್ ಈಕ್ವಲ್ ಟು 0 ಅಂತ ಪುಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು 0 ಅಂತ ಪುಟ್ ಮಾಡಿದಾಗ ಏನಾಗುತ್ತೆ 1 ಮೈನಸ್ 1 2 ಮೈನಸ್ 1 2 1 ಮೈನಸ್ 2 1 ಮೈನಸ್ 1 ಅಂತ ಬರುತ್ತೆ. ಅಗೇನ್ ಮತ್ತೆ ಇಲ್ಲಿ ಡಿಟರ್ಮಿನೆಂಟೇ ಫೈಂಡ್ ಮಾಡೋದ. ಡಿಟರ್ಮಿನೆಂಟ್ ಮಾಡಿದಾಗ ಆನ್ಸರ್ ಏನಾಗುತ್ತೆ ರೀ 6 ಅಂತ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇಫ್ ಎ ಆ್ಯಂಡ್ ಬಿ ಆರ್ ದ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 ಆ್ಯಂಡ್ ಡಿಟರ್ಮಿನೆಂಟ್ ಎ ಈಕ್ವಲ್ ಟು 5, ಡಿಟರ್ಮಿನೆಂಟ್ ಬಿ ಈಕ್ವಲ್ ಟು 3, ದೆನ್ ಡಿಟರ್ಮಿನೆಂಟ್ ಆಫ್ ಎ ಬಿ 3ab ಅಂತ ಕೇಳಿಂದದ ನೋಡ್ರಿ. ಅಂದ್ರೆ ಈಗ ನಮಗಂತೂ ಇಲ್ಲಿ ಪ್ರಾಪರ್ಟಿ ಯೂಸೇ ಮಾಡಬೇಕಾಗುತ್ತೆ. ಅದೇ 3 ಅಂದರೆ ಏನು ಕೆ ಅಂದಂಗೆ ಆಗ್ತರಿ. ಇದು ಡಿಟರ್ಮಿನೆಂಟ್ ಆಫ್ ಎ ಕೆ ಇಂಟು ಎ ಅಂದಂಗೆ ರೀ. ಕೆ ಇಂಟು ಎ ಹೆಂಗೆ ಬರ್ಕೋತ್ರಿ, ಕೆ ರೇಸ್ ಟು ಪವರ್ ಎನ್ ಡಿಟರ್ಮಿನೆಂಟ್ ಎ ಅಂತ ಆಗುತ್ತೆ. ಅಂದರೆ ಇಲ್ಲಿ ಕೆ ರೇಸ್ 3 ರೇಸ್ ಟು ಪವರ್ ಎನ್ ವ್ಯಾಲ್ಯೂ 3 ರೇಸ್ ಟು ಪವರ್ 3 ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ 3 ರೇಸ್ ಟು ಪವರ್ 3 ಅಂದರೆ 27, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ 5, ಡಿಟರ್ಮಿನೆಂಟ್ ಬಿ 3 ಅಂತಂದು. ಇವು 3 ಇಂಟು ಮಾಡಿದ್ರೆ ಅಂದರೆ 4 not 5 ಬರುತ್ತೆ ಆನ್ಸರ್. ಥ್ಯಾಂಕ್ ಯು.